ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಅವನು ಯಾವ ಸಮುದಾಯ ಯಾರು ಏನು ಅವೆಲ್ಲ ನಮ್ಗೆ ಬೇಡ ಮೇಡಮ್. ಬೇರೆ ವ್ಯಕ್ತಿ ಎಂಜಾಯ್ಮೆಂಟಲ್ಲಿ ಇದ್ದಾನೆ. ಒತ್ತುವರಿ ತೆರವಿಗೆ ನೀವು ಹಾಕ್ಸಿ ಇನ್ನೊಂದ್ಸರಿ ಸರ್ವೇರ್ಗೆ ಹಾಕಿ ಇನ್ನೊಂದ್ಸರಿ ಒತ್ತುವರಿ ತೆರವು ಮಾಡಿದ್ರು ಓಕೆ. ಅಥವಾ ಇವಾಗ ಆಗಿರೋ ಸರ್ವೆ ಮೇಲೆನೆ ನೀವು ಕಾಂಪೌಂಡ್ ಹಾಕೊಂಡ್ರು ಯಾವತ್ತು ಮಾಡ್ತೀರಾ ಅಂದ್ರೆ ನಾವೀಗ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಆದರೆ ಮಾನ್ಯ ಪೊಲೀಸ್ ಇಲಾಖೆ ನಮ್ಗೆ ಏನಂತಾರೆ, CM ಕಾರ್ಯಕ್ರಮ ಇದೆ, CM ಅವ್ರು ಬರ್ತಾ ಇದ್ದಾರೆ, ಸುಮ್ಮನೆ ಈ ವಿಚಾರಗಳಲ್ಲಿ ಬೇರೆ ಥರ ತಾಲೂಕು ಒಂದು ಅವಮಾನ ಆಗುವಂಥದ್ದು ಬೇಡ, ದಯವಿಟ್ಟು ಈ ವಿಚಾರಗಳಲ್ಲಿ ನೀವು ಇವತ್ತು ಏನು ಮನವಿ ಮಾಡ್ತಾ ಇದ್ದೀರಾ PDO ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಬರ್ತಾರೆ, ಈ ಕೆಲಸ ನಡೀಲಿ, ಒಂದು ವಾರದಲ್ಲಿ ಅವ್ರೇನಾದರೂ ಕೆಲಸ ಮಾಡಿಲ್ಲ ಅಂದರೆ ಆಮೇಲೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಇಲ್ಲಿ ಬಂದು ಆಮೇಲೆ ನಾವಿಲ್ಲಿ ಬಂದು ನಾವು ಹೇಳೋದೇನೆಂದರೆ, ನಾವು ಇಲ್ಲಿ ಬಂದು ಇನ್ನೊಂದ್ಸರಿ ಹೋರಾಟ ಮಾಡೋದು ಅನಿರ್ದಿಷ್ಟಾವಧಿ ಮಾಡೋದು ಇದಕ್ಕೆ ಅವಕಾಶ ಬೇಡ. ಈಗಲೇ ನೀವು ಮನಸ್ಸು ಮಾಡಿದ್ರೆ ಈಗಲೇ ಕೆಲಸ ಮಾಡ್ಬೇಕು, ಯಾಕಂದರೆ ಸರ್ವೆ ಸ್ಕೆಚ್ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದ್ಸರಿ ನಿಮ್ಮ ಗಮನಕ್ಕೆ ಇನ್ನೊಂದ್ಸರಿ ಬೇಕು ಅಂದರೆ ನೀವು ಸರ್ವೇರ್ ಒಂದು ಮೆಮೊ ಹಾಕಿ ಅವ್ರು ಬಂದು ಸರ್ವೆ ಮಾಡಿಕೊಡ್ತಾರೆ. ಆ ಜಾಗನ ನೀವು JCB ಮುಖಾಂತರ ಸೆಟ್ ಮಾಡಿಸಿ. ಇಷ್ಟು ಜನ ಬಡವರಿದ್ದಾರೆ ಮೇಡಮ್ ಪಾಪ ಗ್ರಾಮದಲ್ಲಿರೋಂಥ. ನೋಡಿ ಇಲ್ಲಿ ಎಲ್ಲ ಸಮುದಾಯದವರು ಬಂದಿದ್ದಾರೆ, ಒಂದೇ ಸಮುದಾಯದವ್ರು ಏನಿಲ್ಲ, ಎಲ್ಲ ಸಮುದಾಯದವರು ಬಂದಿದ್ದಾರೆ. ಇವರೆಲ್ಲರಿಗೂ ಒಳ್ಳೇದಾಗ್ಬೇಕು ಮೇಡಮ್. ಈಗ ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಮೇಡಮ್, ಒಂದು 40-50 ಕುಟುಂಬಗಳಿಗೆ ಒಳ್ಳೇದಾಗುತ್ತಂದರೆ ಅದು ನಮಗೂ ನಮ್ಮ ಮಕ್ಕಳಿಗೂ ಅವ್ರ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದಾಗುವಂಥದ್ದು ಮೇಡಮ್. ನೋಡಿ ಅವ್ರಿಗೆಲ್ಲ ಪಾಪ ಎಲ್ಲ ಅಮಾಯಕರಿದ್ದಾರೆ, ಗೊತ್ತಿಲ್ಲ ಪಾಪ. ದಯವಿಟ್ಟು ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತೇ ಒಂದು ಮೆಮೊ ಸರ್ವೇರ್ಗೆ ಹಾಕ್ಬಿಟ್ಟು ಅವ್ರು ಸರ್ವೆ ಏನು ಮಾಡಿಕೊಡ್ತಾರೆ ಅದ್ರ ಪ್ರಕಾರ. ಈಗ ಇದು ಸರ್ವೆ ಸರ್ಕಾರಿ ಜಮೀನಾಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ಸ್ಟೇ ಬರೋಲ್ಲ. ಅವರು ಸ್ಟೇ ತೊಗೊಂಡಿದ್ರೆ ಅವ್ರ ಜಮೀನು ತೊಗೊಂಡಿರ್ತಾರೆ, ಅವ್ರ ಜಮೀನಿಗೆ ನಮಗೆ ಸಂಬಂಧ ಇಲ್ಲ ಅಲ್ವಾ? ಸ್ಟೇ ಇಲ್ಲ, ಸ್ಟೇ ಇದ್ರೆ ನಾವು ಕುತ್ಕೊಳ್ಳೋದಕ್ಕೆ ನಾವು ಒಳ್ಳೆ ಹೋರಾಟ ಮಾಡ್ಕೊಂಡು 300-400 ಹೋರಾಟ. ನಾವು ಸುಮಾರು ಒಂದು 5,000ಕ್ಕೂ ಹೆಚ್ಚು ಎಕರೆ ಜಮೀನು ಬಿಟ್ಕೊಟ್ಟಿದ್ದೀನಿ.